ಹಾಯ್. ಬಂದ್ರಾ? ಬನ್ನಿ, ಹೊಸ ಕತೆ ತಗೊಂಡು ಬಂದಿದ್ದೀನಿ ನಿಮಗೋಸ್ಕರ ಅಂತ. ಸುಮತಿ ನಮ್ಮ ದೂರದ ಸಂಬಂಧಿ. ನೋಡೋದಕ್ಕೆ ಗೋಧಿ ಬಣ್ಣದ ಶರೀರ ಹೊಂದಿರುವಂಥ ಸುರಸುಂದರ ಅಂಗಿ, ಅಗಲವಾದ ಮುಖ, ತೊಂಡೆ ಹಣ್ಣಿನಂಥ ತುಟಿಗಳು, ಉದ್ದನೆ ಕುತ್ತಿಗೆ. ಅಬ್ಬಬ್ಬ, ಅವಳ ಸೌಂದರ್ಯನ ವರ್ಣಿಸೋದಕ್ಕೆ ಕನ್ನಡ ನಿಘಂಟಲ್ಲಿ ಪದಗಳೇ ಇಲ್ಲ ಅಂತೇಳಿ, ಅಷ್ಟು ಸುಂದರವಾಗಿದ್ಲವಳು. ನಡೆಯುವಾಗಂತೂ ಕೇಳಲೇಬೇಡಿ, ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಎಲ್ಲರನ್ನೂ ಮೀರಿಸ್ಬಿಡ್ತಿದ್ಲು. ನಾನನ್ನ ನೋಡೋ ಸಲುವಾಗಿ ದಿನಾಗಲೂ ಸಂಜೆ ಮನೆಗೆ ಹೋಗ್ಬಿಡ್ತಿದ್ದೆ. ಅವಳು ನನ್ನನ್ನು ತುಂಬಾ ಹಚ್ಕೊಂಡ್ಬಿಟ್ಟಿದ್ಲು ಅಂತೇಳಿ. ನನಗಿಂತ ಸುಮಾರು 10 ವರ್ಷ ದೊಡ್ಡವಳವಳು. ನನಗೆ ಆವಾಗ 17 ವರ್ಷ. ಅವಳಿಗೊಬ್ಳು ತಂಗಿ ಇದ್ದಾಳೆ. ಅವಳು ನನಗಿಂತ 2 ವರ್ಷ ದೊಡ್ಡವಳು. ಹೆಸರು ಜ್ಯೋತಿ ಅಂತ. ಅವಳ ತಂದೆ ಅವ್ರು ಸಣ್ಣವರಿರುವಾಗ ತೀರ್ಕೊಂಡ್ಬಿಟ್ರಂತೆ ಪಾಪಚ್ಚಿ. ಹಾಗಾಗಿ ಅವಳ ಅಣ್ಣ ಸಣ್ಣ ಪ್ರಾಯದಲ್ಲಿ ಬೆಂಗಳೂರಿಗೆ ಕೆಲಸ ಮಾಡೋದಕ್ಕೆ ಅಂತ ಹೋಗ್ಬಿಟ್ಟಿದ್ದ. ಈಗ ಒಂದು ಸಣ್ಣ ಹೋಟೆಲ್ನ ಅವರು ಸ್ವಂತಕ್ಕೆ ಮಾಡ್ಕೊಂಡಿದ್ದಾರೆ. ಅವ್ರ ತಾಯಿ ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾರೆ. ನನಗೆ ಅವರು ಸೋದರತ್ತೆ ಆಗಬೇಕು. ತುಂಬ ಕುಡುಕಿಯನ್ನೇ. ತನ್ನ ಯೌವನದಲ್ಲಿ ಸಿಕ್ಕಾಪಟ್ಟೆ ಗಂಡಸರನ್ನ ನೋಡ್ಕೊಂಡ್ಬಿಟ್ಟಿದ್ದಾಳೆ. ಆದರೆ ಈಗ ಮಾತ್ರ ಕುಡ್ದು 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 ಸ್ವಲ್ಪ ವಯಸ್ಸಾದಂಗೆ ಕಾಣಿಸ್ತಾಳೆ. ಜ್ಯೋತಿ ನನಗಿಂತ 2 ವರ್ಷ ದೊಡ್ಡವಳಾಗಿದ್ದರಿಂದ ನಾನು ಓದಿನ ವಿಷಯದಲ್ಲಿ ಡೌಟ್ ಏನಾದರೂ ಇದ್ದರೆ ಅವಳ ಹತ್ರನೇ ವಿಚಾರಿಸ್ತಿದ್ದಿದ್ದು. ಜ್ಯೋತಿ ಸಿಕ್ಕಾಪಟ್ಟೆ ಸಣ್ಣಕ್ಕಿದ್ಲು. ಒಳ್ಳೆ ಫಿಲಮ್ ಹೀರೋಯಿನ್ ಥರ. ಅಕ್ಕಪಕ್ಕದ ಹುಡುಗರೆಲ್ಲ ಜ್ಯೋತಿನ ಕಣ್ಣು ಬಾಯಿ ಬಿಟ್ಕೊಂಡು ಜೊಲ್ ಸುರಿಸ್ಕೊಂಡು ನೋಡ್ತಿದ್ರು. ಆಕೆ ಶರೀರ ಅಂತೂ ಸಣ್ಣಕ್ಕಿದ್ಲಲ್ಲ, ಒಳ್ಳೆ ಫಿಲಮ್ ಹೀರೋಯಿನ್ ಥರ. ಹಾಗಾಗಿ ಬಿಡಿ, ಹೆಂಗಿದ್ಲು ಅಂದರೆ ಅವ್ರ ಅಕ್ಕ ಸುಮತಿನೇ ಮೀರಿಸ್ಬಿಡ್ತಿದ್ಲು. ನಾನು ದಿನಾ ಸಂಜೆ ಹೋಗಿ ಕಾಲೇಜಿನ ವಿಷಯ ಮಾತಾಡ್ತಾ ಸುಮತಿ ಮನೆ ಕೆಲಸ ಮಾಡುವಾಗ ಅವಳಿಗೆ ಪೀಡಿಸ್ತಾ 1-2 ಗಂಟೆ ಕಳೆದು ಸುಮಾರು 8 ಗಂಟೆಗೆ ಮನೆಗೆ ವಾಪಸ್ ಬರ್ತಿದ್ದೆ. ನನ್ನ ಗಮನ ಹೆಚ್ಚು ಜ್ಯೋತಿಗಿಂತ ಸುಮತಿ ಮೇಲೇ ಇರ್ತಿತ್ತು. ಯಾಕಂದರೆ ಅವಳು ನನಗೆ ಸಿಕ್ಕಾಪಟ್ಟೆ ಸುರಸುಂದರಾಂಗಿ ಥರ ಕಾಣಿಸ್ತಿದ್ಲು. ದಿನಾ ಸಂಜೆ ಮನೆಗೆ ಬಂದು ಅಕ್ಕ ತಂಗಿರನ್ನ ನೆನೆಸ್ಕೊಂಡು ಚೆನ್ನಾಗಿ ಮಾಡ್ಕೋತಿದ್ದೆ. ಸುಮತಿ ತುಂಬ ಧೈರ್ಯದ ಹೆಣ್ಣು. ಆಮೇಲೆ ರಫ್ ಆ್ಯಂಡ್ ಟಫ್ ಆಗಿದ್ಲು. ನಾನು ಏನಾದರೂ ಚೇಷ್ಟೆ ಮಾಡಿದ್ರೆ ಬೇಕಂತಾನೆ ನನಗೆ ಜೋರಾಗಿ ಹೊಡೆದ್ಬಿಡ್ತಿದ್ಲು. ನನ್ನ ಕೈನ ಜೋರಾಗಿ ಒತ್ತಿ ಹಿಡ್ಕೊಂಡು ಹಾಗೂ ನನ್ನನ್ನು ಜೋರಾಗಿ ತಬ್ಬಿ ಒತ್ತಿಟ್ಕೊಂಡು ಹೇಳೋಳು, ನೀನು ತುಂಬ ದೊಡ್ಡ ಗಂಡಸಾಗ್ಬಿಟ್ಟಿದ್ಯಾ ಕಣೋ. ಒಮ್ಮೊಮ್ಮೆ ನನಗೇನೇನೋ ಅನ್ನಿಸ್ತಿತ್ತು. ಒಂದಿನ ಮುಖ ತೊಳೆಯುವಾಗ ಪ್ಯಾಂಟ್ ಮೇಲೆ ನೀರಾಗಿದ್ದನ್ನು ನನ್ನ ಕಣ್ಣಿಗೆ ಬಿತ್ತು. ಏನಿದು ಈ ರೀತಿ ನೀರಾಗಿದೆಯಲ್ಲ ಅಂತ ಅಂದ್ಕೊಂಡು ಕೇಳಿದ್ಲು ನನ್ನನ್ನು. ನಾನು ಗಾಬರಿಯಿಂದ ಏನಿಲ್ಲ, ಜಸ್ಟ್ ನೀರು ಬಿತ್ತಷ್ಟೇ, ಇವಾಗ ಮುಖ ತೊಳಿತಾ ಇದ್ನಲ್ಲ ಅದಕ್ಕೋಸ್ಕರ ಅಂತ ಹಾಗೋ ಹೀಗೋ ಮಾಡಿ ಸುಳ್ಳು ಹೇಳಿದೆ. ಇತ್ತೀಚೆಗೆ ನಿನ್ನ ಪ್ಯಾಂಟಲ್ಲಿ ತುಂಬಾ ನೀರು ಬೀಳಿಸ್ಕೊಳ್ತಾ ಇದೆಯಾ, ಏನು ಕತೆ ಅಂತ ಜೋರಾಗಿ ನಕ್ಳು. ನಾನು ತಬ್ಬಿಬ್ಬಾಗಿ ಅಲ್ಲಿಂದ ಜಾಗ ಖಾಲಿ ಮಾಡಿದೆ. ಯಪ್ಪ, ಏನಿವಳು ಇಷ್ಟೊಂದು ಬೋಲ್ಡಾಗಿ ಮಾತಾಡ್ತಾಳೆ ಅಂತ ಅಂದ್ಕೊಂಡೆ ಮನಸ್ಸಲ್ಲಿ. ಎಷ್ಟು ಧೈರ್ಯ ಅಲ್ವಾ. ನಾನೇ ಅವಳ ಮೇಲೆ ಕಣ್ಣಿಗೆ ಇಷ್ಟು ತಿಂಗಳಾದ್ರೂ ಧೈರ್ಯವಾಗಿ ಕೇಳೋಕ್ಕೆ ನನಗೆ ಧೈರ್ಯನೇ ಇಲ್ಲ. ಆದರೆ ಅವಳು ಎಷ್ಟು ಧೈರ್ಯವಾಗಿ ಮಾತಾಡ್ತಾಳೆ ಅಂತ ಅನ್ನಿಸ್ತು. ಒಂದಿನ ಅವಳು ಕಿಚನ್ನಲ್ಲಿ ಏನನ್ನೋ ಮಿಕ್ಸರಿಂದ ರುಬ್ತಿದ್ಲು. ಮಿಕ್ಸರ್ ಶಬ್ದ ಮಾಡ್ತಾ ಇದ್ದಿದ್ದರಿಂದ ನಾನು ಕಿಚನಿಗೆ ಬಂದಿದ್ದು ಗೊತ್ತೇ ಆಗಲಿಲ್ಲ. ನಾನು ನಿಧಾನಕ್ಕೆ ಹೋಗಿ ಅವಳ ಕಣ್ಣನ್ನು ಮುಚ್ಚಿದೆ ಹಿಂದೆಯಿಂದ. ಅವಳು ಸ್ವಲ್ಪ ಬಗ್ಗಿ ನಿಂತಿದ್ರಿಂದ ನಂದು ಅವಳಿಗೆ ನೀಟಾಗಿ ಟಚ್ ಆಗೋಯ್ತು. ನೀನೇ ಅಂತ ಹೇಳಿದಾಗ ನಂಗೆ ಆಶ್ಚರ್ಯನೂ ಅನ್ನಿಸ್ತು. ನಿನಗೆ ಹೇಗೆ ಗೊತ್ತಾಯ್ತು ನಾನೇ ಅಂತ ಕೇಳಿದೆ. ಅದಕ್ಕೆ ಅವಳು ಕಣ್ಣು ಹೊಡೆದು, ನನಗೇನೋ ಟಚ್ ಆಯ್ತಪ್ಪ, ನಾನು ಆವಾಗಲೇ ಅಂದ್ಕೊಂಡೆ ಅದು ನೀನೇ ಅಂತಂದ್ಲು. ನನಗ್ಯಾಕೋ ಸ್ವಲ್ಪ ನಾಚಿಕೆ ಆಯಿತು. ಧೈರ್ಯ ಮಾಡಿ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ. ಏನಾದರೂ ಆಗಲಿ, ದಿನ ನಾಚ್ಕೊಂಡು ಓಡೋಗೋದು ಎಷ್ಟು ಚೆನ್ನಾಗಿರತ್ತೆ. ಹುಡುಗಿಯಾಗಿ ಇವಳೇ ಇಷ್ಟು ಬೋಲ್ಡಾಗಿ ಮಾತಾಡ್ತಾ ಇರುವಾಗ ಹುಡುಗ ನಾನು ಹೆಂಗಿರಬೇಕು ಅಂತ ಹಂಗೋ ಹಿಂಗೋ ಧೈರ್ಯ ಮಾಡಿಕೊಂಡು ಅಲ್ಲೇ ನಿಂತ್ಕೊಂಡೆ. ಒಂದಿನ ತರಕಾರಿ ಹೆಚ್ಚುತ್ತಿದ್ಲು. ನಾನು ಅವಳು ಎದುರೇ ಕೂತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡಿದೆ. ಅವಳು ಕೆಳಗೆ ಕೂತ್ಕೊಂಡು ನೈಟಿನ ಮೇಲಕ್ಕೆತ್ತಿ
ಕತ್ತಿಯಿಂದ ಚಕ 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 ಅಂತ ತರಕಾರಿನ ಹಚ್ತಿದ್ಲು. ನನಗೆ ಅವಳು ನೈಟಿ ಎತ್ಕೊಂಡು ಕೂತ್ಕೊಂಡಿದ್ದರಿಂದ ಒಳಗಡೆ ಇರೋ ಎಲ್ಲಾನೂ ಕಾಣಿಸ್ತಿತ್ತು. ನನಗಂತೂ ತಲೆ ಕೆಟ್ಟಂಗಾಗೋಯ್ತು. ಹುಚ್ಚೊಂಥರ ದೀರ್ಘವಾಗಿ ಗಮನಿಸತೊಡಗಿದ್ದೆ. ಆಶ್ಚರ್ಯ ಆಯಿತು. ಯಪ್ಪ, ಏನಿವಳು ನಾನು ಇಷ್ಟು ಎದುರುಗಡೆನೆ ಕೂತಿದ್ರು ಸ್ವಲ್ಪನೂ ನಾಚ್ಕೊಳ್ದೇ ಈ ರೀತಿ ಮಾಡ್ತಿದ್ದಾಳಲ್ಲ ಅಂತ ನಾನು ಕಣ್ಣಂತೂ ಆ ಕಡೆ ಈ ಕಡೆ ಸರಿತಾನೇ ಇರಲಿಲ್ಲ ಬಿಡಿ. ಅವಳನ್ನೇ ನೋಡಿಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ನನಗೆ ಆವಾಗಲೇ ಅನ್ನಿಸ್ತಾ ಆಯ್ತು ಮನಸ್ಸಲ್ಲಿ, ಏನಿವಳು ನಾನು ಇಷ್ಟು ಧೈರ್ಯವಾಗಿ ಇವಳ ಮುಂದೆನೇ ನೋಡ್ತಾ ಇದ್ರು ಇವಳು ಯಾಕೆ ಬಟ್ಟೆನ ಸರಿ ಮಾಡ್ಕೊಳ್ತಾ ಇಲ್ಲ ಅಂತ. ಆವಾಗೇ ನಂಗೆ ಅನ್ನಿಸ್ತು, ಇವಳು ಬೇಕು ಅಂತಾನೇ ನನಗೆ ದರ್ಶನ ಕೊಡ್ತಿದ್ದಾಳೆ. ತರಕಾರಿ ಹಚ್ಚೋದನ್ನು ಮುಗಿಸಿ ಮೇರೇಳೋವಾಗ ಕೇಳಿದ್ಲು, ಚೆನ್ನಾಗಿ ನೋಡ್ಕೊಂಡ್ಯಾ ಅಂತ. ನನಗೆ ಭಯ ಆಗೋಯ್ತು. ಒಂದು ಕ್ಷಣ ಏನನ್ನ ಅಂತ ಭಯದಿಂದಾನೇ ಕೇಳಿದೆ. ನಡೀಲಿ ನಡೀಲಿ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ನನಗೇನು ಗೊತ್ತಾಗಲ್ವಾ ಅಂತ ಅಂದ್ಲು. ನಾನು ಏನು ನೀನೇನು ಹೇಳ್ತಿದ್ಯಾ ನನಗೆ ಅರ್ಥನೇ ಆಗಿಲ್ಲ ಅಂತಂದೆ. ಹೌದಾ, ಏನೂ ಇಲ್ಲ ಬಿಡು ಅಂತ ಕಣ್ಣು ಹೊಡೆದು ತರಕಾರಿ ಹಚ್ಚೋದನ್ನು ಚೆನ್ನಾಗಿ ನೋಡ್ಕೊಂಡ ಅಂತ ಕೇಳಿದೆ ಅಂತಂದ್ಲು. ನಾನೊಂದು ಕ್ಷಣ ಉಸಿರನ್ನ ಬಿಟ್ಟು ಹಬ್ಬ ಅಂದ್ಕೊಂಡೆ. ಏನೋ ಒಂದು ವಿಷಯಕ್ಕೆ ಚಾಲೆಂಜ್ ಕೂಡ ಮಾಡಿಬಿಟ್ಲು. ಅದಕ್ಕೆ ನಾನು ಕೇಳಿದೆ, ನಾನು ಗೆದ್ರೆ ನೀನು ನಾನು ಕೇಳಿದ್ದು ಕೊಡಬೇಕು ಅಂತ ಹೇಳಿದಾಗ, ನೀನು ಕೇಳಿದ್ದು ಕೊಡ್ತೀನಿ ಅಂದ್ಲು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಚಾಲೆಂಜ್ನ ನಾನೇ ಗೆದ್ದರೆ ಅಂತ ಕೇಳಿದ್ಲು. ನಿನಗೇನು ಬೇಕು ಹೇಳು, ನಾನು ಕೊಡ್ತೀನಿ ಅಂತಂದೆ. ನಾಚಿಕೆ ಮತ್ತು ಭಯ ಎಲ್ಲನೂ ಆಯಿತು. ನಿನಗೇನು ಬೇಕು ಅಂತ ನನಗೆ ಗೊತ್ತಿದೆ ಅಂತ ಅವಳೇ ಹೇಳಿಬಿಟ್ಲು. ನಾನದಕ್ಕೆ ಏನು ಗೊತ್ತು ನಿನಗೆ ಅಂತ ಕೇಳಿದೆ. ಅವಳದಕ್ಕೆ ನೀನು ಆ ದಿನ ನೋಡಿ ನನ್ನ ಅಂಗದಾನೇ ಬೇಕು ಅಂತಂದ್ಲು. ನಾನು ನಕ್ಕು ಅರ್ಥ ಆದವನಂತೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ. ಏನೇನೋ ಹೇಳ್ಬಿಡ ನೀನು ಅಂತಂದೆ. ಆಹಾ ಕಳ್ಳ, ನೀನು ಕಣ್ಣು ಬಾಯಿ ಬಿಟ್ಕೊಂಡು ಜೊಲ್ ಸುರಿಸ್ಕೊಂಡು ನೋಡ್ತಿದ್ದಾಗೆ ನನಗೆ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು ಹೊರಟೇ ಹೋದ್ಲು. ಅದೇ ಮರುದಿನ ಅವಳ ಅಣ್ಣ ಒಂದು ಹುಡುಗನ ಸಂಬಂಧ ನೋಡಿದ್ರು. ಹುಡುಗ ಸಣಕ್ಲು ಅಂದರೆ ಸಣಕ್ಲು. ಒಳ್ಳೆ ಕೆಲಸದಲ್ಲಿರೋದ್ರಿಂದ ಮದುವೆಗೆ ಮನೆಯವರೆಲ್ಲ ಒಪ್ಕೊಂಡಿದ್ರು. ಅವನು ಕೂಡ ಬೆಂಗಳೂರಲ್ಲಿ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಂತೆ. ಅವನಿಗೆ ಹೆಚ್ಚಿನ ದಿನ ರಜಾ ಇಲ್ಲದೇ ಇರೋದ್ರಿಂದ ಕೂಡಲೇ ಮದುವೆ ದಿನ ನಿಶ್ಚಯ ಮಾಡಿಬಿಟ್ರು. ನಾನು ಅವಳಿಗೆ ಇನ್ನು 15 ದಿನದಲ್ಲೇ ಮದುವೆ ಅನ್ನೋದನ್ನು ಕೇಳಿ ತುಂಬಾ ಬೇಜಾರಾಗಿದ್ದೆ. ಅಯ್ಯಯ್ಯೋ, ಕೈಗೆ ಸಿಕ್ತುತ್ತು ಬಾಯಿಗೆ ಬರಲಿಲ್ವಲ್ಲ ಅಂತ. ಸುಮತಿ ಮನೆಗೆ ನೆಂಟರು ಹಾಗೂ ಸಂಬಂಧಿಕರು ಬಂದಿದ್ದರಿಂದ ಮದುವೆಗೆ ಮುಂಚೆ ಏನೂ ಕೂಡ ನನಗೆ ಮಾಡೋದಕ್ಕೆ ಆಗಲೇ ಇಲ್ಲ. ಅವಳೇ ಪರ್ಮಿಷನ್ ಕೊಟ್ಟಿದ್ರು, ಅದಕ್ಕೆ ಕಾಲ ಕೂಡ ಬರಲಿಲ್ಲ. 15 ದಿನದಲ್ಲಿ ಸುಮತಿ ಮದುವೆ ಆಗಿ ಬೆಂಗಳೂರಿಗೆ ಹೊರಟು ಹೋದ್ಲು. 6 ತಿಂಗಳು ಹಂಗೋ ಹಿಂಗೋ ಕಳೆದೇ ಹೋಯಿತು. ಸುಮತಿ ಒಂದಿನ ತಾಯಿ ಅವಳನ್ನು ಹಾಗೂ ಅವಳ ಅಣ್ಣನಿಗೆ ಮಗು ಆಗಿರೋದ್ರಿಂದ ನೋಡೋದಕ್ಕೆ ಬೆಂಗಳೂರಿಗೆ ಹೋದರು. ಮನೆಯಲ್ಲಿ ಜ್ಯೋತಿ ಒಬ್ಬಳೇ ಇದ್ದಿದ್ದರಿಂದ ಅಜ್ಜಿ ರಾತ್ರಿ ಮಲಗೋದಕ್ಕೆ ಬರ್ತಿದ್ರು, ಅಂದರೆ ಮನೆ ಪಕ್ಕದ ಅಜ್ಜಿ. ಆ ದಿನ ಏನೋ ಸಬ್ಜೆಕ್ಟ್ ಬಗ್ಗೆ ಡೌಟ್ ಇರೋದ್ರಿಂದ ಸಂಜೆ ಜ್ಯೋತಿಗೆ ಸಿಗೋದಿಕ್ಕೆ ಹೋದೆ. ಜ್ಯೋತಿ, ಏನೋ ಪೋಲಿ, ಅಕ್ಕ ಹೋದಾಗಿಂದ ಈ ಕಡೆ ಬರೋದೇ ಬಿಟ್ಬಿಟ್ಟೆ. ಏನು ಅವಳೊಬ್ಬಳೇ ಹೆಣ್ಣ, ನಾನೇನು ಹೆಣ್ಣುಡುಗಿ ಥರ ಕಾಣಿಸಲ್ವ ನಿನಗೆ ಅಂತ ಕೋಪದಿಂದ ನನ್ನ ತಲೆಗೊಂದು ಹೊಡೆದ್ಲು. ಹೀಗೆ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಹರಟೆ ಹೊಡೆಯುವಾಗ ಹೇಳಿದ್ಲವಳು, ಸರಿ ಇವತ್ತು ರಾತ್ರಿ ಇಲ್ಲೇ ಬಂದು ಓದ್ಕೊ, ಎಲ್ಲ ಡೌಟ್ನೂ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಕಣ್ಣೊಡೆದು ಹೇಳಿದ್ಲು. ಹಾಗೆ ಸ್ವಲ್ಪ ಹೊತ್ತು ಅವಳ ಹತ್ರ ಹರಟೆ ಹೊಡೆದು ಮನೆಗೆ ಊಟಕ್ಕೆ ಹೊರಟೋದೆ. ರಾತ್ರಿ ಊಟ ಮಾಡಿ ಅಮ್ಮನ ಹತ್ರ ಹೇಳಿದೆ, ಜ್ಯೋತಿ ಮನೆಗೆ ಹೊರಡ್ತೀನಿ ಅಂತ. ಅಮ್ಮ ಮೊದಲಿಗೆ ಒಪ್ಪಲಿಲ್ಲ. ಆಮೇಲೆ ಓದ್ಕೊಳ್ಳೋದಕ್ಕೆ ತುಂಬ ಇದೆ, ಎಕ್ಸಾಮ್ ಬೇರೆ ಹತ್ರ ಬರ್ತಾ ಇದೆ ಅಂತ ಹೇಳಿದ್ದಕ್ಕೆ ಸರಿ ಹೋಗು ಅಂದ್ಲು. ಮನೆಗೆ ಹೋಗೋ ದಾರಿನಲ್ಲಿ ಯೋಚನೆ ಮಾಡಿಕೊಂಡೇ ಹೋದೆ. ಸುಮತಿ ಕೂಡ ಪರ್ಮಿಷನ್ ಕೊಟ್ಟಿದ್ಲು, ಆದರೆ ನನ್ನ ಕೈಯಿಂದ ನಾನೇ ಹಾಳು ಮಾಡಿಕೊಂಡೆ. ಈಗ ಜ್ಯೋತಿ ಕೂಡ ಸಿಗ್ನಲ್ ಕೊಟ್ಟಿದ್ದಾಳೆ, ಆದರೆ ಯಾವುದೇ ಕಾರಣಕ್ಕೂ ಇವಳನ್ನು ಕಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಧೈರ್ಯ ಮಾಡಿ ಹೋದೆ. ಜ್ಯೋತಿ ಮನೆಗೆ ಹೋದಾಗ ಜ್ಯೋತಿ ಆಗ್ತಾನೆ ಊಟ ಮಾಡಿ ಟಿ ವಿ ನೋಡ್ತಾ ಕೂತಿದ್ಲು. ಆಗಲೇ ಪಕ್ಕದ ಮನೆ ಅಜ್ಜಿ ಕೂಡ ಬಂದ್ಬಿಟ್ಟಿತ್ತು.
ಅಜ್ಜಿಗೆ ಸ್ವಲ್ಪ ಸಂಜೆ ಕುಡಿಯೋ ಅಭ್ಯಾಸ ಇದ್ದಿದ್ರಿಂದ ಜ್ಯೋತಿ ಅವಳ ತಾಯಿ ತಂದಿಟ್ಟಿದ್ದ ಬಾಟ್ಲಿಂದ ಕುಡಿಯೋದಕ್ಕೆ ಕೊಟ್ಲು. ಅಜ್ಜಿನೋ ನೀರು ಕುಡ್ದಂಗೆ ಗಟಗಟ ಅಂತ ಕುಡ್ಕೊಂಬಿಟ್ಲು. ಮನೆ ಒಳಗಿನ ಕೋಣೆಗೆ ಮಲಗೋದಕ್ಕೆ ಹೋದರು. ಜ್ಯೋತಿ ಟಿ ವಿ ಆಫ್ ಮಾಡಿ ನನ್ನ ಪುಸ್ತಕನ ಕೈಯಲ್ಲಿ ಹಿಡ್ಕೊಂಡು ಡೌಟ್ ಕೇಳೋದಕ್ಕೆ ಶುರು ಮಾಡಿದ್ಲು. ಅವಳು ಕೂಡ ನೈಟಿ ಹಾಕಿರೋದ್ರಿಂದ ಅವಳು ಭೂತಗ್ಗುಗಳೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗೇ ಕಾಣಿಸ್ತಾ ಇತ್ತು. ನಾನು ಕೂಡ ಕಣ್ಣು ಬಾಯಿ ಬಿಟ್ಕೊಂಡು ಜೊಲ್ ಸುರಿಸ್ಕೊಂಡು ಜ್ಯೋತಿನೇ ನೋಡ್ತಿದ್ದೆ. ಆಗಲೂ ಇದನ್ನೇ ಮಾಡಿದ್ದು, ಈಗಲೂ ಇದನ್ನೇ ಮಾಡ್ತಾ ಇದ್ದೀನಿ ಅಂತ ನನ್ನ ಮನಸಾಕ್ಷಿ ನನಗೇನೆ ಕ್ಯಾಕ್ರಿಸಿ ತುಪ್ಪಕ್ಕಂತ ಉಗೀತು. ಆದರೂ ಕೂಡ ಗಟ್ಟಿ ಧೈರ್ಯ ಮಾಡ್ಕೊಂಡು ಉಗಿದಿದ್ದನ್ನು ಒರೆಸ್ಕೊಂಡು ಇವತ್ತೇನಾದರೂ ಆಗಲಿ ಇವಳನ್ನ ಪಡ್ಕೊಳ್ಳೇಬೇಕು ಅಂತ ಧೈರ್ಯ ಮಾಡಿ ಹಾಗೆ ಮೆತ್ತಗೆ ಅವಳ ಪಕ್ಕ ಸರ್ಕೊಂಡೆ. ಹೆಗ್ಲ ಮೇಲೆ ನಿಧಾನಕ್ಕೆ ಕೈ ಹಾಕ್ತೆ. ಅವಳು ಪಕ್ಕದಲ್ಲಿ ನೋಡಿ ನಕ್ಳು. ಅಬ್ಬಬ್ಬಾ, ನಮ್ಮ ಮರಿ ಹುಲಿಗೆ ಧೈರ್ಯ ಬಂದ್ಬಿಟ್ಟಿದೆ ಅಂತಂದ್ಲು. ಧೈರ್ಯ ಅಂತ ಏನೂ ಅಲ್ಲ ಅಂತಂದೆ. ಕೈನ ಇದ್ದಕ್ಕಿದ್ದಂಗೆ ಹಿಂದಕ್ಕೆ ತೆಗ್ದುಬಿಟ್ಟೆ. ಯಾಕೋ ಹುಲಿ ಹೋಗಿ ಬೆಕ್ಕು ಆಗೋಯ್ತಿವಾಗ ಅಂತಂದ್ಲು. ನೀನು ಹೀಗೆಲ್ಲ ಮಾತಾಡಬೇಡ, ಅಜ್ಜಿ ಅವಳಲ್ಲ ಅದಕ್ಕೆ ಅಂತಂದ್ಲು. ಹಲೋ ಬಾಸ್, ನಾನು ಕುಡಿಸಿರೋದು ಎಂಥ ರಮ್ ಗೊತ್ತಾ? ನಮ್ಮಮ್ಮ ತುಂಬ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರೋದನ್ನು ತಂದಿಟ್ಟಿದ್ಲು. ಅದನ್ನೇ ಅಜ್ಜಿಗೆ ಕೊಟ್ಟಿದ್ದೀನಿ. ಅದರಲ್ಲಿ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದೀನಿ. ನೀನೇನೋ ಮಾಡಿ ದಬಾಕ್ತೀಯಾ ಅಂತ. ಇವಾಗ ನೋಡಿದ್ರೆ ನೀನು ಅಜ್ಜಿ ಪಜ್ಜಿ ಕಜ್ಜಿ ಅಂದ್ಕೊಂಡು ಹಿಂದೆ ಹೋಗ್ತಾ ಇದೆಯಾ, ಏನು ಕತೆ ಅಂತಂದ್ಲು. ನನಗೆ ಆಶ್ಚರ್ಯದಿಂದ ಶಾಕ್ ಆಗಿ ಅವಳನ್ನು ನೋಡಿದೆ. ಹುಡುಗಿಯಾಗಿ ಇಷ್ಟೆಲ್ಲ ತಲೆ ಓಡಿಸಿದಾಳ ಅಂತ. ಹೌದು, ಮತ್ತೆ ಇನ್ನೇನು ಮಾಡೋಕ್ಕಾಗತ್ತೆ? ನೀನು ಟ್ಯೂಬ್ಲೈಟು, ಎಲ್ಲಿ ಬೋರ್ಡ್, ನೀನು ಮುಂದಕ್ಕೆ ಹೋಗೋದೇ ಇಲ್ಲ ಅಂತ್ಯ. ನಮ್ಮ ಅಕ್ಕ ನಿನ್ನನ್ನು ನಂಬ್ಕೊಂಡು ಕೊನೆಗೆ ಯಾವನ್ನ ಸಣಕ್ಲನ್ನ ಮದುವೆ ಆಗಿ ಹೋದ್ಲು. ನಾನಂತ ತಪ್ಪು ಕೆಲಸ ಮಾಡೋದಕ್ಕೆ ರೆಡಿನೇ ಇಲ್ಲ. ನಡಿ ಬಿಡು ಗಾಡಿ ರೂಮ್ಗೆ ಅಂತ ಅಂದ್ಬಿಟ್ಟು ಅವಳೇ ಹೇಳ್ಕೊಂಡೇ ಕರ್ಕೊಂಡೋದ್ಲು. ನಾನು ಮನಸಲ್ಲೇ ಹುಡುಗಿ ಸಿಕ್ಕಾಪಟ್ಟೆ ಸ್ಪೀಡು ಅಂತ ಅಂದ್ಕೊಂಡು ರೂಮ್ಗೆ ಹೋಗಿ ಅವಸರವಾಗಿ ಬಟ್ಟೆ ತೆಗೆದ್ಬಿಟ್ಟೆ. ಅವಳು ಅದಕ್ಕೆ ಜೋರಾಗಿ ನಗಾಡೋಕ್ಕೆ ಶುರು ಮಾಡಿಬಿಟ್ಲು. ನಿನಗಂತೂ ಏನೂ ಗೊತ್ತಿಲ್ಲ ಕಣೋ, ನೀನು ಅಮೂಲ್ ಬೇಬಿ ಅಂತಂದ್ಲು. ಈಗೇನಾಯಿತು? ಇದಕ್ಕೆ ತಾನೇ ಬಂದಿದ್ದು ಒಳಗಡೆ ಅಂತಂದ್ಲು. ಹೌದೌದು ಬಿಡು ಅಂತ ಒಂದೊಂದು ಹಂತನೂ ಒಂದೊಂದು ಇದನ್ನು ಕೂಡ ಒಳ್ಳೆ ಟೀಚರ್ ಥರ ನನಗೆ ಪಾಠ ಮಾಡಿ ಸ್ವರ್ಗದ ಬಾಗಿಲನ್ನು ತೆಗೆಸಿ ಅಲ್ಲಿ ಸ್ವರ್ಗದಲ್ಲಿ ಈಜಾಡ್ಕೊಂಡು ಇಬ್ಬರೂ ಬಂದ್ವಿ. ಬೆಳಗ್ಗೆ ಆಗೋ ಅಷ್ಟರಲ್ಲಿ ಎಷ್ಟು ತೃಪ್ತಿ ಸಿಕ್ಕಿತ್ತು ಅಂತಂದರೆ, ಇವಳನ್ನ ಮದುವೆ ಆಗ್ಬಿಡ್ಲಾ ಅನ್ನೋ ಅಷ್ಟು ನೀಟಾಗಿ ನನಗೆ ಹೇಳ್ಕೊಟ್ಟಿದ್ಲು ಪ್ರತಿ ಒಂದು ಹಂತಗಳನ್ನು. ನಿಜಕ್ಕೂ ತುಂಬಾ ಥ್ಯಾಂಕ್ಸ್ ಕಣೆ ಅಂತ ಅವಳ ಕೆನ್ನೆಗೆ ಒಂದು ಪಪ್ಪಿ ಕೊಟ್ಬಿಟ್ಟು ಮನೆಗೆ ಹೋದೆ. ಇದಾದಮೇಲೆ ಕದ್ದು ಮುಚ್ಚಿ ನಾನು ಜೊತೆ ಸೇರ್ತಾ ಇದ್ದೀವಿ. ಸುಮತಿ ಕೂಡ ಒಂದು ಕ್ಷಣ ನನಗೆ ತುಂಬ ಬೇಜಾನ್ಸಲ ಚಾನ್ಸ್ ಕೊಟ್ಟಿದ್ದಾಳೆ ಮದುವೆ ಆದಮೇಲೂ ಕೂಡ. ಒಂದೊಂದು ಟೈಮ್ ಅಂತೂ ಜ್ಯೋತಿ ಸುಮತಿ ಇಬ್ಬರು ಒಂದೇ ಮಂಚದಲ್ಲಿ ನಂಗೆ ಸ್ವರ್ಗದ ಬಾಗಿಲು ತೆಗೆಸ್ಬಿಡ್ತಿದ್ರು. ಹಂಗೋ ಹಿಂಗೋ ಲೈಫು ತಳ್ಕೊಂಡು ಹೋಗ್ತಾ ಇದೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಹೇಗಿತ್ತು ಕತೆ ಅಂತ ಆನ್ಲೈನಲ್ಲಿ ಕಮೆಂಟ್ ಮಾಡ್ರಪ್ಪ, ಕಾಯ್ತಾ ಇರ್ತೀನಿ.